ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಎಲ್ಲರನ್ನು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಹೋದಲ್ಲಿ ಬಂದಲ್ಲಿ ಕೂಡ ವಿಶೇಷವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ 2 ಅರಸು 20ನೇ ಅಧ್ಯಾಯ 1ರಿಂದ 2 ಅರಸು 20ನೇ ಅಧ್ಯಾಯ 1ರಿಂದ. ದೇವರ ನಮಗೆ ಸ್ತೋತ್ರವಾಗಲಿ. ನಾವೀಗ ಮೊನ್ನೆ ತಿಳಿದುಕೊಂಡಿದ್ದೇವೆ, ಹಿಜ್ಕೀಯ ಅರಸನನ್ನು ದೇವರು ಆರಿಸಿಕೊಂಡು ಅವನು ಗರ್ವ ಅಹಂಕಾರದಿಂದ ದೇವರ ಕೋಪಕ್ಕೆ ಗುರಿಯಾದ. ಬಹಳ ಕಾಯಿಲೆ ಬಂತು. ಅಲ್ಲಿಂದ ಯೆಶಾಯನ ಬಳಿಗೆ ಬರ್ತಾನೆ. ಯೆಶಾಯ ಅವನಿಗೆ ಪರಿಹಾರವನ್ನ ಒದಗಿಸಿಕೊಡ್ತಾನೆ ದೇವರ ನಾಮದಲ್ಲಿ, ದೇವರು ಯೆಶಾಯನ ಮುಖಾಂತರ ಅಂತೇಳಿ ನಾವು ಅದಾದ್ಮೇಲೆ ಅವನು ದೇವರಿಗೆ ಶರಣಾದಾಗ ದೇವರು ಅವನನ್ನ ಗುಣಪಡಿಸಿದ್ರು. ಯಾರನ್ನ? ಹಿಜ್ಕೀಯ ಅರಸನನ್ನ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಅದೇ ವಿಷಯವನ್ನು ಈಗ ಮುಂದುವರಿಸೋಣ. 2 ಅರಸು 20:1. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ನೋಡಿ, ದೇವರು ಯೆಶಾಯನನ್ನು ಕಳಿಸಿದ್ರು ಅಲ್ಲಿಗೆ. ನೀನು ನಿನ್ನ ಮನೆ ವ್ಯವಸ್ಥೆ, ನೀನು ಮಾಡಿದ ತಪ್ಪಿನಿಂದ ನೀನು ಸಾಯ್ತಾ ಇದ್ದೀಯಾ, ಆದ್ರಿಂದ ನಿನ್ನ ಮನೆ ಮುಂದೆ ಮಕ್ಕಳು ಮರಿಗಳಿಗಾಗಿ ಬೇಕಾಗಿದ್ದು ಎಲ್ಲವನ್ನು ತಯಾರು ಮಾಡಿ ಇಟ್ಟು ಬಿಡು, ನೀನು ಸಾಯಲೇ ಬೇಕಾಗಿದೆ ಅಂತೇಳಿ ದೇವರು ಹೇಳ್ತಾ ಇದ್ದಾರೆ ಅಂತೇಳಿ ಬಂದು ಯೆಶಾಯ ತಿಳಿಸಿದ. ಆಗ ಈ ಕಾಯಿಲೆ ಅವನಿಗೆ ಯಾಕೆ ಬಂತು? ದೇವರನ್ನು ಉನ್ನತ ಮಟ್ಟಕ್ಕೆ ಏರಿಸಿದ ಮೇಲೆ, ಒಂದು ಅಧಿಕಾರ ಸ್ಥಾನವನ್ನು ಕೊಟ್ಟ ಮೇಲೆ ಅವನು ಗರ್ವ ಅಹಂಕಾರದಲ್ಲಿ ಮೆರೆದುದರಿಂದ, ದೇವರ ಮಾತಿಗೆ ವಿರುದ್ಧವಾಗಿ ನಡೆದುದರಿಂದ, ನಾನೇ ಎಂಬ ಇವತ್ತು ಅನೇಕರು ನಾನೇ ನನ್ನದು ಅಂತ ಬಹಳ ಗರ್ವ ಅಹಂಕಾರದಲ್ಲಿ ಮೆರೆಯುತ್ತಾರೆ. ದೇವರ ಮಾತು ಕೇಳದ ಹೋದಾಗ, ಹಿರಿಯರ ಒಳ್ಳೆ ಮಾತನ್ನು ಕೇಳದ ಹೋದಾಗ ಅಂಥವರಿಗೆ ಕಡೆಗೆ ಸ್ವಲ್ಪ ದಿವಸ ನಡಿಬೋದು ಗರ್ವ ಅಹಂಕಾರಗಳು. ಆಮೇಲೆ ಬರುವುದು ದೊಡ್ಡ ದೊಡ್ಡ ರೋಗಗಳು ಅಥವಾ ಆಕ್ಸಿಡೆಂಟ್ಗಳು, ಹೊಡೆದಾಟಗಳು, ಕೈಕಾಲು ಮುರಿಬಹುದು ಅಥವಾ ಸಾಯಲೂಬಹುದು, ಕೊಲೆಯಾಗಬಹುದು. ಅದುವೇ ಈಗ ಯೆಶಾಯನ ಮುಖಾಂತರ ತಿಳಿಸಿದಂಥದ್ದು. ಹಾಗಲ್ಲಿ ಏನ್ ಮಾಡ್ಬೇಕಂದ್ರೆ, ಯೆಶಾಯ ಎಚ್ಚರಗೊಳಿಸ್ತಾ ಇದ್ದಾನೆ, ನೀನು ಎಲ್ಲವನ್ನು ತಯಾರು ಮಾಡಿ ಇಟ್ಟುಕೋದಂದ್ರೆ ನಿನ್ನ ಮಕ್ಕಳು ಮರಿ ಮನೆಗೆ ಅಂತೇಳಿ. ಹಾಗೆ ಇದರ ಅರ್ಥ ನಾವು ಏನ್ ಮಾಡ್ಬೇಕಂದ್ರೆ, ಶಾಂತಿ ಸಮಾಧಾನದಲ್ಲಿ ಹೋಗುತ್ತಾ ಮನೆಗೆ, ಮಕ್ಕಳಿಗೆ, ಮರಿಗೆ ಮುಂದಿನ ಒಂದು ಅವಕಾಶವನ್ನ, ಒಂದು ಜೀವನಕ್ಕೆ ಒಂದು ದಾರಿಯನ್ನ ಮಾಡಿ ಇಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸರಿಯಾದ ದೇವರಿಂದ ಆದುಕೊಂಡಂತ ಸೇವಕರುಗಳು ಏನ್ ಹೇಳ್ತಾರೆ, ನೋಡಪ್ಪ, ನಿನ್ನ ತಪ್ಪಿನಿಂದ ನಿನಗೆ ಈ ರೀತಿ ಶಿಕ್ಷೆ ಬಂದಿದೆ, ಬಹಳ ಎಚ್ಚರವಾಗಿರು, ಪಶ್ಚಾತ್ತಾಪ ಪಡು, ಮುಂದೆ ತಪ್ಪನ್ನು ಮಾಡಕ್ಕೆ ಹೋಗಬೇಡ, ದೇವರು ಖಂಡಿತವಾಗಿ ನಿನ್ನನ್ನು ಕ್ಷಮಿಸ್ತಾರೆ ಎಂದು ನಿಜವಾಗಿ ದೇವರಿಂದ ಆಯ್ಕೆಗೊಂಡಂತ ಸೇವಕರಾದ್ರೆ ಅಂಥವರ ಮುಖಾಂತರ ದೇವರು ಮಾತನಾಡಿಸುತ್ತಾರೆ. ಅದು ದೇವರ ಮಾತು, ಅವರ ಖಂಡಿತವಾಗಿ ಮಾತಾಡ್ತಾರೆ, ಹಿಂದು ಮುಂದೆ ನೋಡುವುದಿಲ್ಲ. ಯೆಶಾಯನು ಅಧ್ಯಯನ ಹೇಳಿದ್ದೀಗ. ದೇವರ ನಮಗೆ ಸ್ತೋತ್ರ. 2. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಕಸ್ಥನಾಗಿಯೂ ಯಥಾರ್ಥಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯಾಗಿದ್ದುದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ ಹೇಳಿದಾಗ ಏನ್ ಮಾಡಿದ? ಯಾರ ಮುಖ ನೋಡಿಲ್ಲ, ಆ ಕಡೆ ನೋಡಿಲ್ಲ, ಗೋಡೆ ಕಡೆ ಮುಖವನ್ನ ತಿರುಗಿಸಿಕೊಂಡು, ದೇವರೇ, ನಾನು ನಿನ್ನ ಚಿತ್ತದಂತೆ ಯಥಾರ್ಥವಾಗಿ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವಾಗಿ ನಡೆದುಕೊಂಡದ್ದನ್ನು ನೆನಪು ಮಾಡಿಕೋ ಅಂತ ಹೇಳ್ತಾನೆ. ಆಗ ಏನಾಯ್ತು, ಅಲ್ಲಿ ನಡ್ಕೊಂಡಿದ್ದೆ, ಆದ್ರೆ ಮತ್ತೆ ನನಗೆ ಗರ್ವ ಅಹಂಕಾರ ತಪ್ಪುಗಳು ಬಂದು ಹೋಯಿತು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ಕೂಡ ದೇವರೊಂದಿಗೆ ಜೀವಿಸೋ ಒಂದು ಸಮಯ, ದೇವರಿಂದ ದೂರ ಹೋಗಿ ನಾನಾ ತರದ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿಯಾದಾಗ ನಾವು ಕೂಡ ಸಂಪೂರ್ಣವಾಗಿ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ದೇವರೇ, ನಾನು ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ, ನನ್ನನ್ನು ನೀನು ಆರಿಸಿಕೊಂಡಿದ್ದೀಯಾ, ತಿಳಿಸಿದ್ದೀಯಾ, ಆದರೂ ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ. ದೇವರೇ, ನನ್ನ ದಯವಿಟ್ಟು
ನೀನು ಕ್ಷಮಿಸು ಅಂತೇಳಿ ಪ್ರಾರ್ಥಿಸಬೇಕಾಗಿದೆ. 4ನೇ ವಚನ. ಯೆಶಾಯನು ಅರಮನೆಯ ಮಧ್ಯಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡಿದ್ದು ನನ್ನ ಆಲಯಕ್ಕೆ ಬರುವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನನ್ನು ಮತ್ತೆ ಏನ್ ಮಾಡ್ತಾರೆ, ಹಿಜ್ಕೀಯ ಅರಸನು ಪಶ್ಚಾತ್ತಾಪ ಪಟ್ಟಾಗ, ಕಣ್ಣೀರಿಟ್ಟಾಗ, ಅತ್ತಾಗ ಯೆಶಾಯನನ್ನು ಅವನ ಬಳಿಗೆ ಕಳಿಸ್ತಾರೆ ದೇವರು. ಆಗ ಪುನಃ ಹೋಗಿ ಅಲ್ಲಿ ಯೆಶಾಯ ಹೇಳ್ತಾನೆ, ಖಂಡಿತವಾಗಿ ನೀನು ಹೋಗಿ ಅವನಿಗೆ ಹೇಳೋ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ, ನೀನು ಖಂಡಿತವಾಗಿ ನನ್ನ ಆಲಯಕ್ಕೆ ಬರ್ತೀಯ ಅಂತ. ಹಾಗೆ ನೋಡಿ, ಪಶ್ಚಾತ್ತಾಪ ಪಟ್ಟು ಪಾಪಗಳನ್ನ ಒಪ್ಪಿಕೊಂಡಾಗ, ನಿಜವಾಗಿ ಭಯ ಭಕ್ತಿ ನಂಬಿಕೆಯಿಂದ ಪಶ್ಚಾತ್ತಾಪ ಪಟ್ಟಾಗ ಅದು ದೇವರಿಗೆ ಮೆಚ್ಚುಗೆಯಾದ್ರೆ ದೇವರಿಂದ ಬಂದಂತ ಶಿಕ್ಷೆಯನ್ನ ದೇವರೇ ಅದನ್ನ ಕ್ಷಮಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ಅನೇಕರು ಇದೇ ರೀತಿ ಬಹಳ ಸಾಕ್ಷಿದಾರರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ನೋಡಿ, ಮೊದಲು ಹಿಜ್ಕೀಯ ಅರಸನಿಗೆ ಎಷ್ಟು ಆಯುಷ್ಯವನ್ನು ಕೂಡಿಸಿದ್ರು, ಅದು ಕೊಟ್ಟಿದ್ರು, ಅದಕ್ಕಿಂತ 15 ವರ್ಷ ಆಯುಷನ್ನ ಜಾಸ್ತಿ ಕೂಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ತಿಳಿದು ತಪ್ಪು ಮಾಡಿದ್ರು ಕೂಡ ಶಿಕ್ಷೆಗೆ ಒಳಗಾದಾಗ ದೇವರಾಗ ಯಾಕೆ ಶಿಕ್ಷೆಯನ್ನ ಕೊಡ್ತಾರೆ? ನಾವು ಪಾಪಗಳನ್ನು ಒಪ್ಪಿಕೊಳ್ಳಕ್ಕೆ, ನಮ್ಮ ಪಾಪವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ನಮಗೆ ಶಿಕ್ಷೆಯನ್ನ ಕೊಡ್ತಾರೆ. ಇದಕ್ಕೆ ಹಿಜ್ಕೀಯ ಗ್ರಂಥದಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ. ದೇವರು ಯಾರನ್ನ ಪ್ರೀತಿಸ್ತಾರೋ ಅವರನ್ನೇ ಹೊಡೀತಾರೆ. ಒಳ್ಳೆ ತಂದೆಯು ಮಗನನ್ನು ಪ್ರೀತಿಸುವುದಾದರೆ ಮಗನು ತಪ್ಪು ಮಾಡಿದಾಗ ಮಗನಿಗೆ ಹೊಡಿತಾನೆ. ಆಗ ನಮ್ಮ ಸೃಷ್ಟಿಕರ್ತನಾದ ದೇವರು ಯಾರನ್ನ ಪ್ರೀತಿ ಮಾಡ್ತಾರೋ, ಯಾರನ್ನು ಕರೀತಾರೋ ಅವರು ತಪ್ಪು ಮಾಡಿದಾಗ ಅಲ್ಲಿ ಹೊಡೆಯುತ್ತಾರೆ, ಪ್ರೀತಿಸುವವರನ್ನೇ ಗದರಿಸುತ್ತಾರೆ ಎಂಬುದಾಗಿ ಇಬ್ರಿಯ ಗ್ರಂಥದಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ. ಹಾಗೆ ದೇವರು ಏನ್ ಮಾಡ್ತಾರೆ, ಪಶ್ಚಾತ್ತಾಪ ಪಟ್ಟ ಸರಿಯಾದ ಪಶ್ಚಾತ್ತಾಪ ದೇವರಿಗೆ ಒಪ್ಪಿಗೆ ಆಗಬೇಕು. ನಾಟಕದ ಪಶ್ಚಾತ್ತಾಪಗಾದ್ರೆ ದೇವರು ಉತ್ತರ ಕೊಡುವುದಿಲ್ಲ, ಕ್ಷಮಿಸುವುದು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಮುಂದಿನ ವಯಸ್ಸಿಗಿಂತ 15 ವರ್ಷ ಆಯುಷವನ್ನ ಕೂಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮನ್ನು ಆರಿಸಿಕೊಂಡ ಮೇಲೆ ನಡೆಸುವಾಗ, ಒಂದು ವೇಳೆ ತಪ್ಪು ಮಾಡಿ ಶಿಕ್ಷೆಗೊಳಪಟ್ಟಾಗ, ಸರಿಯಾಗಿ ಪಶ್ಚಾತ್ತಾಪ ಪಟ್ಟಾಗ, ಆ ಪಶ್ಚಾತ್ತಾಪ ದೇವರಿಗೆ ಪ್ರೀತಿಯಾದ್ರೆ ಅಂಥವರಿಗೆ ಆ ಆಯುಷ್ಯವನ್ನು ಕೂಡ ಹೆಚ್ಚಿಸುತ್ತಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಯೋಹಾನ 6:37 ಕೂಡ ಆಗಾಗ ನಾವು ನೋಡಿಕೊಂಡಿದ್ದೇವೆ. ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಕೀರ್ತನೆ 51 ಕೂಡ ದಾವೀದರಸನಿಗೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದಾಗ, ಪಶ್ಚಾತ್ತಾಪ ಪಟ್ಟಾಗ, ದೇವರು ಪ್ರೀತಿಸಿದಾಗ, ಕೀರ್ತನೆ 91 ರಕ್ಷಣೆಯ ವಾಗ್ದಾನ, ಆ ಒಂದು ರಕ್ಷಣೆ ಕೂಡ ಇಂಥವರಲ್ಲಿ ಬಂದೇ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಯಾವಾಗಲೂ ಕೋಪಿಸಿಕೊಳ್ಳವನಲ್ಲ. ಒಂದೊಂದ್ಸಲ ಕೋಪನೂ ಇದೆ, ಕ್ಷಮನೂ ಇದೆ. ಇದು ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುವಾಗ, ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯಾನಂದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ವಿಮೋಚನ ಖಂಡದಲ್ಲಿ ನೋಡುವಾಗ ಆರೋಗ್ಯದಾಯಕನು ಹೌದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಲ್ಲಿ ಎಲ್ಲ ಗುಣಗಳು ಇವೆ. ಒಂದು ವೇಳೆ ತಿಳಿದು ಮತ್ತು ತಿರುಗಿ ಹೋದರೆ ಖಂಡಿತವಾಗಿ ಅದರಲ್ಲಿ ಉಳಿಗಾಲವಿಲ್ಲ. ಯೆಶಾಯ 1:18-20 ಓದುವಾಗ, ಬನ್ನಿರಿ ವಾದಿಸೋಣ, ನಿಮ್ಮ ಪಾಪಗಳು ಕಡುಕಂಪಾದ ಹಿಮದಂತೆ ಬಿಳುಪಾಗು, ಉಣ್ಣೆಯಂತೆ ಬಿಳುಪಾಗು, ಬನ್ನಿ ವಾದಿಸೋಣ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಕಡೆಗೆ ಖಂಡಿತವಾಗಿ ಅಲ್ಲಿ ಯಾವ ರೀತಿ ಶಿಕ್ಷೆ ಬರ್ತದೆ, ಯಾವ ರೀತಿ ಸಾಯ್ತಾರೆ ಅಂತ ಗೊತ್ತೇ ಇಲ್ಲ ಅಂತ ವಾಕ್ಯಗಳು ಬಹಳ ಇವೆ. ಇದನ್ನ ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಮತ್ತಾಯ 3:10 ಕೂಡ ನೋಡುವಾಗ, ಸ್ಥಾನಿಕ ಯೋಹನ ಮುಖಾಂತರ, ಈಗಾಗಲೇ ಮರದ ಬೇರಿಗೆ ಕೊಡಲಿ ಪೆಟ್ಟು ಬಿದ್ದಿದೆ, ಒಳ್ಳೆ ಫಲ ಕೊಡಲಾಗದ ಪ್ರತಿಯೊಂದು ಮರವನ್ನು ಕಡೆದು ಬೆಂಕಿಗೆ ಹಾಕಲಾಗುವುದು ಎಂಬುದಾಗಿ. ಅದೇ 3:12 ನೋಡುವಾಗ, ಅವರ ಕೈಯಲ್ಲಿ ಮೊರವಿದೆ, ಕಾಳನ್ನು ತೂರುವರು, ಗಟ್ಟಿ ಕಾಳನ್ನು ಕಣಜಕ್ಕೆ ತುಂಬುವರು ಎಂಬುದಾಗಿ. ಇದು ನ್ಯಾಯ ತೀರ್ಪಿನ ದಿವಸ ಬರುವಂತ ವಿಷಯಗಳಾಗಿವೆ. ಆಮೇಲೆ ಮತ್ತಾಯ 13:25 ಕೂಡ, ಅಲ್ಲಿ ಪಾತಾಳದಲ್ಲಿ, ನರಕದಲ್ಲಿ ಕಟಕಟನೆ ಗೋಳಾಟವು ಇರುವುದು, ಹಲ್ಲು ಕಡಿತಾ ಇರುವುದು. ಪ್ರಕಟಣೆ 21:8 ನೋಡುವಾಗ, ಪ್ರತಿ ಒಂದು ವಿಚಾರಕ್ಕೆ ಗದಗದಗದಂತ ಉರಿಯುವ ಬೆಂಕಿಯ ಕೆರೆಗೆ ಹೋಗಿ ಬೀಳ್ತಾರೆ. ಇದು 2ನೇ ಮರಣ ಎಂಬುದಾಗಿ ಬರೆಯಲ್ಪಟ್ಟಿದೆ.
ಬರೆಯಲ್ಪಟ್ಟಿದೆ. ಇಬ್ರಿಯ 6:4-8 ನೋಡುವಾಗ ಒಂದ್ಸಲ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಪರಲೋಕ ವಿಷಯವನ್ನ ತಿಳ್ಕೊಂಡು ಪವಿತ್ರಾತ್ಮ ವರವನ್ನ ಪಡ್ಕೊಂಡು ತಿರುಗಿ ಹೋದರೆ ಉಪವಾಸ ಮಾನಸಾಂತರ ಪಡೆಯುವುದು ಬಹಳ ಕಷ್ಟ. ಕಡೆಗೆ ಅದು ಬೆಂಕಿಯ ಬಾಯಿಗೆ ತುತ್ತಾಗುವುದು, ಅಂತ್ಯ ಸ್ಥಿತಿ ಸುಟ್ಟು ಹೋಗುವುದು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪಶ್ಚಾತ್ತಾಪ ಪಟ್ಟು ಅದನ್ನು ಬದಲಾಯಿಸಿಕೊಂಡು ಬಂದರೆ ಖಂಡಿತವಾಗಿ ದೇವರು ಹಿಜ್ಕೀಯ ಅರಸನನ್ನು ಗುಣಪಡಿಸಿ 15 ವರ್ಷ ಆಯುಷ್ಯ ಹೇಗೆ ಕೊಟ್ಟರೋ ಖಂಡಿತವಾಗಿ ಹಾಗೆ ಕೊಡ್ತಾರೆ. ಮತ್ತು ತಿರುಗಿ ಹೋದರೆ ಖಂಡಿತವಾಗಿ ಸರ್ವನಾಶ. ಅದಕ್ಕೆ ಸಂಶಯವೇ ಇಲ್ಲ. ದೇವರು ಯಾವಾಗಲೂ ಕ್ಷಮೆಯಲ್ಲಿ ಇರುವುದಿಲ್ಲ, ಕ್ಷಮಾಪಣೆ ಇರುವುದಿಲ್ಲ. ಅದಕ್ಕೊಂದು ಸಮಯವಿದೆ. ಅಲ್ಲಿವರೆಗೆ ಮಾತ್ರ ನೋಡ್ತಾರೆ, ಅಲ್ಲಿವರೆಗೆ ಮಾತ್ರ ಯಾರ ಮುಖಾಂತರ ಹೇಳಿಸ್ಬೇಕು ಕಠಿಣವಾಗಿ ಹೇಳಿಸ್ತಾರೆ. ಆಮೇಲೆ ದೇವರು ಕಾರ್ಯವನ್ನ ಮಾಡ್ತಾರೆ. ಒಳ್ಳೆಯದ ಕೆಟ್ಟದ ಸರಿಯಾದ ತೀರ್ಪು ಕೊಡುವುದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15 ವರ್ಷಗಳನ್ನು ಕೂಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ನೋಡಿ, ದೇವರು ಮೊದಲು ತೀರ್ಮಾನ ಮಾಡಿದ್ರು, ಅಶ್ಶೂರದ ಅರಸ ಬಹಳ ಒಂದು ಕೆಟ್ಟ ಮನುಷ್ಯ, ಕೆಟ್ಟ ಊರು, ಅಲ್ಲಿಯ ಶಿಕ್ಷೆಗೆ ಒಳಪಡಿಸ್ತೇನೆ ಅವನ ಕೈಗೆ ಕೊಟ್ಟು ಅಂತ ಒಂದು ತೀರ್ಮಾನ ಮಾಡಿದ್ರು. ಆಗ ದೇವರಿಗೆ ವಿರುದ್ಧವಾದರು ಈ ಲೋಕದ ವಿಷಯದಲ್ಲಿ ಬಹಳ ಕಾಯಿಲೆ, ಕಡೆಗೆ ವೈರಿಗಳ ಕೈಗೂ ಕೆಟ್ಟವರ ಕೈಗೂ ದೇವರು ಒಪ್ಪಿಸ್ತಾರೆ. ಪಶ್ಚಾತ್ತಾಪ ಪಟ್ಟ ದೇವರಿಗೆ ಮೆಚ್ಚುಗೆ ಆದ್ರೆ, ನಿಜವಾದ ಪಶ್ಚಾತ್ತಾಪ ಆದ್ರೆ ದೇವರಂತ ಒಂದು ಯೋಚನೆ ಮಾಡಿದ್ರು ಕೂಡ ಪುನಃ ವಾಪಸ್ಸು ತಿರುಗಿ ಪಡೆಯುವವರಾಗಿದ್ದಾರೆ. ದೇವರು ಕ್ಷಮಿಸುವವರಾಗಿದ್ದಾರೆ, ವಿರೋಧಿಗಳ ಕೈಗೆ ಸಿಕ್ಕಿಸದವರು ಕೂಡ ಆಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನೆಂಬುದಾಗಿ ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆಂದು ತಿಳಿಸು ಎಂದು ಆಜ್ಞಾಪಿಸಿದನು. ದೇವರ ಸ್ತೋತ್ರವಾಗಲಿ. ಹಾಗೆ ನೋಡಿ, ದೇವರು ಏನ್ ಮಾಡ್ತಾರೆ? ದೇವರಿಗಾಗಿಯೂ ಮತ್ತು ದೇವರಿಂದ ಆರಿಸಿಕೊಂಡವರಿಗಾಗಿ ಒಂದು ಪಟ್ಟಣದಲ್ಲಿ ಕೆಟ್ಟವರು ಇದ್ರೆ ಅಲ್ಲಿ ಆ ಪಟ್ಟಣವನ್ನು ಖಂಡಿತ ಆ ಪಟ್ಟಣವನ್ನ, ಊರನ್ನೋ ಅಥವಾ ಒಂದು ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ದೇಶ ಇರ್ಬೋದು, ಅಲ್ಲ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಇಲ್ಲಿ ಪ್ರಪಂಚವಿರ್ಬೋದು, ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಲ್ಲಿ ದೇವರು ಆರಿಸಿಕೊಂಡವರಿಗೋಸ್ಕರವಾಗಿಯೂ ದೇವರಿಗಾಗಿಯೂ ಪಶ್ಚಾತ್ತಾಪ ಪಡೋರಿಗಾಗಿಯೂ ಅದನ್ನು ಉಳಿಸುತ್ತಾರೆ. ಹಾಗೆ ನಮ್ಮ ಇದಕ್ಕೂ ಕೂಡ ದೇವರು ಏನ್ ಮಾಡ್ತಾರೆ? ನಾವು ಹೀಗೆ ಯಾರ್ಯಾರು ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮೆಯನ್ನು ಯಾಚಿಸಿ ಮುಂದೆ ಪಾಪವನ್ನು ಮಾಡದ ಹೋಗ್ತಾರೋ, ನಿಜವಾದ ಪಶ್ಚಾತ್ತಾಪ ಪಡ್ತಾರೋ ಅಂಥವರನ್ನು, ಒಂದು ವೇಳೆ ಅವರ ಮನೆಯನ್ನು, ಆ ಊರನ್ನು, ಆ ಗ್ರಾಮವನ್ನು ಇಡೀ ದೇವರು ಉಳಿಸಬಹುದು, ಇಲ್ಲದ್ರೆ ಸರ್ವನಾಶ. ಈಗ ನೋಡಿ, ಉದಾಹರಣೆಗೆ ಒಂದೊಂದು ಕಡೆ ಸುನಾಮಿ ಬಡಿತದಲ್ಲಿ ಯಾರ್ಯಾರೋ ಬದುಕ್ತಾರೆ, ಬೆಟ್ಟ ಗುಡ್ಡಗಳು ಜರೀತವೆ, ಯಾರ್ಯಾರೋ ಬದುಕ್ತಾರೆ, ಬೆಂಕಿ ಬೀಳ್ತದೆ. ಮೊನ್ನೆ ಉದಾಹರಣೆಗೆ ನೋಡಿ, ಚಿತ್ರದುರ್ಗದಲ್ಲಿ ಒಂದು ಬಸ್ಸಿಗೆ ಇಡೀ ಬೆಂಕಿ ಇಳಿತು, 2 ಸ್ತ್ರೀಯರು ಮಾತ್ರ ಅಲ್ಲಿಂದ ಪಾರಾಗಿ ಬಂದರು ಎಂಬುದಾಗಿ ನಾವು ಓದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇಡೀ ಬಸ್ಸಿಗೆ ಬೆಂಕಿ ಇಳಿದು ಉರಿದಾಗ ಆ ಕಿಟಕಿಯ ಗಾಜುಗಳು, ಕಿಟಕಿ ಕೂಡ ಓಪನ್ ಆಗದೆ ಇದ್ದಾಗ ಆ 2 ಸ್ತ್ರೀಯರು ಮಾತ್ರ ಅಲ್ಲಿಂದ ಹೊರಗೆ ಬಂದು ಬದುಕಲು ಕಾರಣವೇನು? ದೇವರ ಆಶೀರ್ವಾದ. ಹಾಗೆ ದೇವರು ಇವತ್ತು ಯಾರನ್ನ ಉಳಿಸಬೇಕೋ ಅವರನ್ನು ಉಳಿಸ್ತಾರೆ, ಯಾರನ್ನು ನಾಶ ಮಾಡಬೇಕೋ ಯಾವುದಾದ್ರೂ ಒಂದು ರೂಪದಲ್ಲಿ ನಾಶವಾಗಿಯೇ ಆಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ವಾಕ್ಯ ಸಾಕ್ಷಿಯಾಗಿದೆ. 7ನೇ ವಚನ, ಯೆಶಾಯನು ಒಂದು ಅಂಜೂರದ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದವನು. ಕುರುವಿನ ಅದೇನಾಗಿತ್ತು, ಅವನ ಮೈ ಮೇಲೆ ತುಂಬಾ ಕುರು ಹೋಗಿತ್ತು ಹಿಜ್ಕೀಯನು ಮಾಡಿದ ತಪ್ಪಿಗೆ. ಆಗ ಯೆಶಾಯನು ಏನ್ ಮಾಡ್ದ? ಒಂದು ಅಂಜೂರದ ಹಣ್ಣಿನ ಉಂಡೆಯನ್ನು ತರಿಸಿ ಅದು ಆ ಕುರುವಿನ ಮೇಲೆ ಇಟ್ಟು ಅವನು ಪ್ರಾರ್ಥಿಸಿರಬಹುದು. ಆವಾಗ ಅವನ ಕಾಯಿಲೆಯಲ್ಲಿ ಗುಣವಾಯಿತು. ಆಗ ಅದು ಒಂದು ಔಷಧಿ ಎಂಬುದಾಗಿ, ಅಂಜೂರದ ಹಣ್ಣಿನ ಉಂಡೆ ಒಂದು ಔಷಧಿ ಎಂಬುದಾಗಿ ಕೂಡ ನಮಗೆ ಈ ವಚನದ ಮೂಲಕ ಗೊತ್ತಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರಗಳೇ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಂಜೂರದ ಮರದ ಒಂದು ಸಾಮರ್ಥ್ಯನ್ನು ಕೂಡ ಯೇಸು ಸ್ವಾಮಿ ತಿಳಿಸಿದ್ದಾರೆ. ಹಾಗಿರುವಾಗ ಈ ಅಂಜೂರದ ಮಣ್ಣು ಒಂದು ಔಷಧಿಯಾಗಿದೆ, ಅದರ ಮೂಲಕ ದೇವರು ಕಾರ್ಯ ಮಾಡ್ತಾರೆ ಅಂತ. ಈಗ ನೋಡಿ, ಒಬ್ಬೊಬ್ಬರ ಮೈಯಲ್ಲಿ ಪಾದದಿಂದ ಇಡೀ ಮುಖದಲ್ಲಿ ಕಣ್ಣ ಹತ್ರ ಎಲ್ಲ ಇಡೀ ಶರೀರವೇ ಹುಣ್ಣು ಎದ್ದು ಹೋಗಿರ್ತದೆ, ಅಲ್ಲಿ ಗುಣವಾಗುವುದಿಲ್ಲ.
ಒಬ್ಬೊಬ್ಬರ ಕಾಲುಗಳು ದಪ್ಪು ಒಡೆಯೋದು, ಕಿವಿ ಬರೋದು, ನೀರು ಸೋರೋದು, ನಾನಾ ಥರ ಜನರನ್ನು ನಾವು ಕಾಣಬಹುದು. ಅಲ್ಲಿ ದೊಡ್ಡ ದೊಡ್ಡ ಗುಳ್ಳೆಗಳು, ಇದು ದೇವರ ಕೋಪವಾಗಿದೆ, ಮಹಾ ಕೋಪ ಅಂತವರ ಮೇಲೆ ಎಂಬುದಾಗಿ ಈ ವಚನಗಳು ಕೂಡ ಗೊತ್ತಾಗ್ತದೆ. ಆದರೆ ದೇವರು ಯಾರನ್ನ ನಿಜವಾದ ಪಶ್ಚಾತ್ತಾಪ ಪಟ್ಟಾಗ, ದೇವರಿಗೆ ಪಶ್ಚಾತ್ತಾಪ ಒಪ್ಪಿಗೆಯಾದಾಗ ಅಂಥವರನ್ನು ದೇವರು ಗುಣಪಡಿಸ್ತಾರೆ, ಆಯುಷ ಫಲವನ್ನು ಕೂಡ ಜಾಸ್ತಿ ಕೊಡುತ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಿಜ್ಕೀಯನು ಯೆಶಾಯನನ್ನು ಯೆಹೋವನು ನನ್ನನ್ನು ಗುಣಪಡಿಸುವುದನೆಂಬುದಕ್ಕೂ ನಾನು ನಾಡದ್ದು ಆತನ ಆಲಯಕ್ಕೆ ಹೋಗುವೆನೆಂಬುದಕ್ಕೂ ಗುರುತೇನೆಂದು ಕೇಳಿದ್ದಕ್ಕೆ ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಹಿಜ್ಕೀಯ ಕೇಳ್ತಾನೆ, ದೇವರು ನನ್ನನ್ನು ಗುಣಪಡಿಸಿದ, ನಾನು ದೇವರ ಆಲಯಕ್ಕೆ ಹೋಗ್ತೇನೆ ಅಂತ ಹೇಳೋದಕ್ಕೆ ಗುರುತು ಏನು ಅಂತ ತಿರುಗಿ ಹಿಜ್ಕೀಯ ಅರಸ, ಈ ನನ್ನ ಗುರುತು, ನಾನು ಗುಣ ಹೊಂದುತ್ತೇನೆ, ಆಲಯಕ್ಕೆ ಹೇಗೆ ಯಾವಾಗ ಹೋಗ್ತೇನೆ ಎಂಬುದಕ್ಕೆ ಗುರುತೇನೆಂಬುದು ಎಂಬುದಾಗಿ ಹಿಜ್ಕೀಯನು ಯೆಶಾಯನನ್ನು ಪ್ರಶ್ನೆ ಮಾಡಿದನು. ಆವಾಗ 9ನೇ ವಚನ, ಕೇಳಿದಕ್ಕೆ ಅವನು, ಯೆಹೋವನು ನುಡಿದದನ್ನು ನೆರವೇರಿಸುವವನು ಎಂಬುದಕ್ಕೆ ಯೆಹೋವನಿಂದ ಗುರುತು ಕೇಳುತ್ತೀ? ಹಾಗಾದರೆ ನೆರಳು 10 ಮೆಟ್ಲು ಹಿಂದಕ್ಕೆ ಹೋಗಬೇಕೋ, ಮುಂದೆ ಹೋಗಬೇಕೋ, ಹಿಂದೆ ಬರಬೇಕೋ ಹೇಳು ಅಂದನು. ನೋಡಿ, ಅವನು ಹಿಜ್ಕೀಯ ಅರಸ ಮತ್ತೇನ್ ಮಾಡ್ತಾನೆ, ಅಯ್ಯೋ ದೇವ್ರು ಗುಣಪಡಿಸಿದ್ರು, ಯೆಶಾಯನ ಮೂಲಕ ತಿಳಿಸಿದ್ರಪ್ಪ, ಅದನ್ನು ಪಡಿಸ್ತಾನೆ ಅಂತ ನಂಬಿಕೆ ಇಡ್ಲಿಲ್ಲ, ಪ್ರಶ್ನೆ ಮಾಡ್ತಾ ಇದ್ದಾನೆ. ಈಗ ಗುಣ ಆಗ್ತದೆ ನನಗೆ ಅಂತ ಹೇಳುವಂಥದ್ದು, ನಾನು ಆಲಯಕ್ಕೆ ವಾಪಸ್ ಹೋಗ್ತೇನೆ ಅಂತ ಗುರುತು ಏನು ಅಂತೇಳಿ ಮತ್ತು ಅವನು ಗರ್ವ ಅಹಂಕಾರವನ್ನ ಮಾತನಾಡ್ತಾ ಇದ್ದಾನೆ. ಯಾರು? ಹಿಜ್ಕೀಯ ಅರಸ. ಹಾಗೆ ಅಯ್ಯೋ ಒಬ್ಬೊಬ್ರು ಏನ್ ಹೇಳ್ತಾರೆ, ಇವತ್ತು ದೇವರ ಸೇವಕರುಗಳು ಇಂಥ ಶಿಕ್ಷೆಗೆ ಒಳಗಾದಾಗ, ದೇವರ ವಾಕ್ಯವನ್ನ ತಿಳಿಸಿದಾಗ, ದೇವರ ಮಾತನ್ನ ತಿಳಿಸಿದಾಗ, ಅಯ್ಯೋ ಹಾಗೆ ಮಾಡೋದಕ್ಕೆ ಗುರುತೇನಪ್ಪ, ನಾವು ಹೇಗೆ ನಂಬಬೇಕು, ಹೇಗೆ ನೋಡಬೇಕು, ಇಂಥ ಮಾತುಗಳನ್ನ ಆಡ್ತಾರೆ. ಖಂಡಿತವಾಗಿಯೂ ಇಂಥ ಗರ್ವ ಅಹಂಕಾರದ ಮಾತು ಬರಬಾರದು. ದೇವರು ಆರಿಸಿಕೊಂಡವರ ಮುಖಾಂತರ ಒಳ್ಳೆ ವಿಚಾರವನ್ನ, ಒಳ್ಳೆ ಸಮಾಚಾರವನ್ನು ನಮಗೆ ತಿಳಿಸಿದಾಗ, ಅಯ್ಯೋ ಆಯ್ತಪ್ಪ, ಗುಣಪಡಿಸಲಿ, ದೇವರು ನಿನ್ನ ಮುಖಾಂತರ ನಮಗೆ ತಿಳಿಸಿದ್ರಲ್ಲ, ದೇವರಿಗೂ ಸ್ತೋತ್ರಪ್ಪ, ನಿನಗೂ ನಮ್ಮ ಧನ್ಯವಾದಗಳು ಅಂತ ಹೇಳಿ ದೇವರಿಗೂ ದೇವರಿಂದ ಆರಿಸಿಕೊಂಡವರಿಗೆ ಸಮಾಚಾರವನ್ನು ತಿಳಿಸಿದವರಿಗೆ ಏನ್ ಮಾಡಬೇಕು, ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಅದಕ್ಕೆ ನೋಡಿ, ಆ ಪ್ರಶ್ನೆಗೆ ಯೆಶಾಯಲ್ಲಿ ಏನ್ ಮಾಡ್ತಾನೆ, 10 ಹಾಗಾದರೆ ನೆರಳು 10 ಮೆಟ್ಲು ಮುಂದೆ ಹೋಗ್ಬೇಕೋ ಹಿಂದೆ ಬರಬೇಕೋ ಅಂತ ಹೇಳಿದಾಗ, ನೀನು ಮುಂದೆ ದೇವರು ಆಯುಷ್ಯಫಲ 15 ವರ್ಷ ನಿನಗೆ ಕೂಡಿಸಿದ್ದಾರೆ, ಅದು ಬೇಕೋ ಅಥವಾ ಮೊದಲೇ ನೀನು ಸಾಯ್ಬೇಕೋ, ನಿನಗೆ ಆಯುಷ್ಯಫಲ ಪೂರ್ತಿ ಬೇಕೋ ಬೇಡೋ ಎಂಬುದಾಗಿ ಇದರರ್ಥ ಗರ್ವ ಅಹಂಕಾರ ಮಾತನಾಡಿದರೆ ಖಂಡಿತವಾಗಿ ದೇವರು ಮತ್ತೆ ಅಲ್ಲಿ ಕ್ಷಮಿಸುವುದಿಲ್ಲ. ಅದಕ್ಕೆ ಯೆಶಾಯನು ಏನ್ ಮಾಡ್ತಾನೆ, ಹಿಜ್ಕೀಯ ಅರಸನನ್ನು ಗದರಿಸ್ತಾ ಇದ್ದಾನೆ, ಯಾಕೆ ನೀನು ಹೀಗೆ ಮಾತನಾಡುತ್ತೀ ಎಂಬುದಾಗಿ. ಹಾಗೆ ಬಹಳ ಎಚ್ಚರ ಇರಬೇಕು. ಕಷ್ಟ ಸಂಕಟ ದುಃಖಗಳಿಗೆ ಬಿದ್ದಾಗ, ದೇವರು ಆರಿಸಿಕೊಂಡವರ ಮುಖಾಂತರ ಕಾರ್ಯವನ್ನ ಮಾಡ್ತಾ ಇರುವಾಗ ಗರ್ವ ಅಹಂಕಾರ ಮಾತಾಡಬಾರದು. ತಮ್ಮನ್ನು ತಾವೇ ತಗ್ಗಿಸಿಕೊಂಡು ದೇವರಿಗೂ ಸ್ತೋತ್ರ ಹೇಳಬೇಕು. ಆ ದೇವರ ಮಾತನ್ನು ತಿಳಿಸಿದಂತ ಸೇವಕರುಗಳಿಗೂ ಕೂಡ ಏನ್ ಮಾಡಬೇಕು, ಅವರಿಗೂ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಗರ್ವ ಅಹಂಕಾರ ಯಾವಾಗಲೂ ಬರಬಾರದು. ಅವರವರ ಗರ್ವ ಅಹಂಕಾರದಿಂದಲೇ ಮತ್ತೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ, ತಾಳಿದವನು ಬಾಳಿಯನು ಅಂತ. ಯಾವಾಗಲೂ ಮತ್ತಾಯ 23ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಕೂಡ ನಾವು ಓದುವಾಗ, ಏರಿದವರನ್ನು ತಗ್ಗಿಸಲ್ಪಡುವುದು, ತಗ್ಗಿದವರನ್ನು ಏರಿಸಲ್ಪಡುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 10ನೇ ವಚನ, ಹಿಜ್ಕೀಯನು, ನೆರಳು ಮುಂದೆ ಹೋಗುವುದು ಸುಲಭ, ಆದುದರಿಂದ 10 ಮೆಟ್ಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿಂದ ಯೆಶಾಯ ಹೇಳ್ತಾನೆ, ನೆರಳು ಮುಂದೆ ಹೋಗುವುದು ಸುಲಭ, ಆದರೆ ಅದನ್ನು ಹಿಂದೆ ಬರುವಂತೆ ಮಾಡು. ಮುಂದೆ ಹೋಗುದು ಬೇಡ, ಆದರೆ ನನಗೆ ಸಾವು ಬೇಡಪ್ಪ, ಆ ಸಾವು ನನಗೆ ಅಷ್ಟು ಬೇಗ ಬೇಡ ಅಂತ ಇದರ ಅರ್ಥ. ಆಗವನಲ್ಲಿ ಮತ್ತೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. 11, ಆಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆ ಇಡಲು ಆತನು ಆಹಾಜನ ಸೋಪಾನ ಪಕ್ತಿಯಲ್ಲಿ 10 ಮೆಟ್ಲು ಮುಂದೆ ಹೋಗಿದ್ದ ನೆರಳನ್ನು ಹಿಂದಕ್ಕೆ ಬರಮಾಡಿದನು. ನೋಡಿ, ಅವನು ಆಯುಷ್ಯಫಲ ಬೇಗ ಮುರಿಯುವುದಿತ್ತು, ಅವನು ಸಾಯುವುದಿತ್ತು. ಆದ್ರೆ ಏನ್ ಮಾಡಿದ್ರು, ಹಿಜ್ಕೀಯ ಮತ್ತೆ ಪಶ್ಚಾತ್ತಾಪ ಪಟ್ಟಾಗ, ಯೆಶಾಯನು ಅದಕ್ಕೆ ಪ್ರಾರ್ಥಿಸಿದಾಗ ದೇವರು ಅವನು ಬೇಗ ಸಾಯುವುದನ್ನು ಮತ್ತು ಅವನಿಗೆ 10 ಮೆಟ್ಟಲು ಹಿಂದೆ ಬರಮಾಡಿದರು. ಅಂದ್ರೆ ಅಲ್ಲಿ ಆಯುಷ್ಯ ಫಲವನ್ನು ಜಾಸ್ತಿ ಕೂಡಿಸಿದರು. 15 ವರ್ಷ ಕೂಡಿಸ್ತೇನೆ ಅಂತ ಹೇಳಿದ್ರು. ಇಲ್ಲಿ ಅವನು ಬೇಗ ಸಾಯುವನನ್ನು ಕೂಡ ಹಿಜ್ಕಿ ದೇವರು ಅವನ ಪಶ್ಚಾತ್ತಾಪಕ್ಕೆ ಕೈ ಕೊಟ್ಟು
ದೇವರನ್ನ ಪ್ರಾರ್ಥನೆಗೆ ಕಿವಿ ಕೊಟ್ಟು ತನ್ನ ಕರುಣೆ ಕೃಪೆ ತೋರಿಸಿ ಅವನ ಆಯುಷ ಫಲವನ್ನ ಜಾಸ್ತಿ ಮಾಡಿದರು ಎಂಬುದಾಗಿ ಇದರ ಅರ್ಥವಾಗಿದೆ. ಇದು ನಮ್ಮ ಜೀವಿತಕ್ಕೂ ಕೂಡ ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆದ್ದರಿಂದ ಯಾವಾಗಲೂ ಗರ್ವಾಹಂಕಾರದಲ್ಲಿ ಮೆರೆಯಬಾರದು. ಈಗ 12ನೇ ವಚನ. ಅದೇ ಕಾಲದಲ್ಲಿ ಬಲದಾನನ ಮಗನು ಬಾಬೆಲಿನ ಅರಸನೂ ಆದ ಬೆರೂಕದ ಬದಾಲನೆಂಬವನು ಹಿಜ್ಕೀಯನು ಅಸ್ವಸ್ಥನಾಗಿದ್ದಾನೆಂದು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ ಪತ್ರವನ್ನು ಬಹುಮಾನವನ್ನು ಕಳುಹಿಸಿದನು. ನೋಡಿ, ಅಲ್ಲಿಂದ ಮತ್ತೊಬ್ಬನು ಏನ್ ಮಾಡ್ತಾ ಇದ್ದಾನೆ. ಅದೇ ಕಾಲದಲ್ಲಿ ಇನ್ನೊಂದು ಅರಸನು ಕೂಡ ಬೇರೆ ಊರಿನವನಿಗೆ ಹಿಜ್ಕೀಯ ಅರಸನು ಕಾಯಿಲೆ ಬಿದ್ದು ಹೋಗ್ತಾನೆ, ಅವನು ಇನ್ನೊಂದು ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತೇಳಿ ಅವನಿಗೆ ಒಂದು ಪತ್ರವನ್ನು, ಅಂದರೆ ಅವನಿಗೆ ಒಂದು ಶಾಂತಿ ಸಮಾಧಾನದ ಒಂದು ಪತ್ರವನ್ನು ಮತ್ತು ಬಹುಮಾನವನ್ನ ಕಳಿಸಿದನು. ನಮಗೆ ಸ್ತೋತ್ರ. ಇದು ಕೂಡ ಒಂದು ಕಡೆಗೆ ಇವತ್ತು ಕಾಯಿಲೆ ಬಿದ್ದಾಗ ಒಬ್ಬರು ಹೋಗೋದು, ನೋಡೋದು, ಮಾತಾಡೋದು, ಅವರಿಗೆ ಸಾಂತ್ವನ ಹೇಳೋದು, ಅವರಿಗೆ ಬೇಕಾದ್ರೆ ಏನಾದ್ರೂ ಒಂದು ಇಷ್ಟ ಇದ್ರೆ ಅದನ್ನು ಕೊಡುವಂಥದ್ದು, ಇಂಥದನ್ನೆಲ್ಲ ಮಾಡ್ತಾರೆ. ಹಾಗಿದ್ರೆ ಅರ್ಥ, ನಮ್ಮ ಒಂದು ಸಂಬಂಧಿಕರಲ್ಲಿ, ನಮ್ಮ ಒಂದು ಸಹೋದರರಲ್ಲಿ ಯಾರಾದ್ರೂ ಈ ರೀತಿ ಆಗುವುದಾದ್ರೆ ಹೋಗಿ ಅವರನ್ನು ಮಾತಾಡಿ ಬರಬೇಕು. ಅವರಿಗೆ ಏನಾಗ್ತಪ್ಪ ಅಂತ ಕೇಳಿ ಸಾಧ್ಯವಾದ್ರೆ ಅದನ್ನ ಅವರಿಗೆ ಕೊಟ್ಟು ಕೂಡ ಬರಬೇಕು. ದೂರದವರು ಆದ್ರೆ ಖಂಡಿತವಾಗಿ ಅಲ್ಲಿ ಏನ್ ಮಾಡ್ಬೇಕು, ಈಗ ಪತ್ರ ಬಹಳ ಕಡಿಮೆ ಅಥವಾ ಪತ್ರದ ಮೂಲಕ ಬರಿಬಹುದು. ವಿಶೇಷವಾಗಿ ಈಗ ಎಲ್ಲರ ಕೈಲಿ ಒಂದು ಫೋನು, ಆ ಫೋನಿನ ಮೂಲಕ ಆದ್ರೂ ಅವರಿಗೆ ಸಾಂತ್ವನ ಹೇಳಬೇಕು ಅಂತ ಇದರ ಅರ್ಥವಾಗಿದೆ. 13ನೇ ವಚನ. ಹಿಜ್ಕೀಯನು ಬಂದಂತ ದೂತರ ಮಾತನ್ನು ಕೇಳಿ ಅವರಿಗೆ ಬೆಳ್ಳಿ ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ದ್ರವ್ಯ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು, ಆಯುಧ ಶಾಲೆಯನ್ನು, ತನ್ನ ಭಂಡಾರದಲ್ಲಿ ಇದ್ದುದೆಲ್ಲವನ್ನು ತೋರಿಸಿದನು. ಅವನ ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಅವನಿಗೆ ತೋರಿಸಿದ ವಸ್ತು ಒಂದು ಇರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅರಮನೆಯಲ್ಲಿಯೂ ರಾಜ್ಯದಲ್ಲಿ ಅವರಿಗೆ ತೋರಿಸದಿದ್ದ ವಸ್ತು ಒಂದು ಇರಲಿಲ್ಲ. ಅರಸನು ಇವನನ್ನು ಹಿಜ್ಕೀಯನಲ್ಲಿ ಕಳಿಸುವಾಗ ಅವನ ಅರಮನೆಯಲ್ಲಿ ಬೆಳ್ಳಿ ಬಂಗಾರ ಪ್ರತಿಯೊಂದನ ಗೋಡಾನಿನಲ್ಲಿ ಇತ್ತು. ಆ ಬಂದವರಲ್ಲಿ ತೋರಿಸಿದಾಗ ಅವನಲ್ಲಿ ಇಲ್ಲದಿರುವ ವಸ್ತು ಒಂದು ಇರಲಿಲ್ಲ. ಅಷ್ಟು ವಸ್ತು ಅವನಲ್ಲಿ ಇತ್ತು, ಎಲ್ಲ ಬೆಳ್ಳಿ ಬಂಗಾರ. ನೋಡಿ, ಬೆಳ್ಳಿ ಬಂಗಾರದಿಂದ ಏನಾಯಿತು, ಇವತ್ತು ದೇವರು ಹಿಜ್ಕೀಯನನ್ನು ಅರಸನನ್ನಾಗಿ ಮಾಡಿದ್ಮೇಲೆ ಇವನಿಗೆ ಗರ್ವಾಹಂಕಾರ ಬಂತು. ಹಾಗೆ ಇವತ್ತು ಒಂದೊಂದು ಸೇವಕರಿಗೆ, ಒಂದೊಂದು ಮನುಷ್ಯರಿಗೂ ಏನು ಇಲ್ಲದಿದ್ದಾಗ ದೇವರವನಿಗೆ ಒಂದಲ್ಲ ಒಂದು ರೀತಿಯಲ್ಲಿ, ಅಂದ್ರೆ ಅನ್ಯಾಯದ ಈಗ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹೊಡೆದಾಟ ಕಿತ್ತುಕೊಳ್ಳೋದು, ಬಡ್ಡಿಗೆ ಹಣ ಕೊಡೋದು, ನಾನಾ ರೀತಿಯಲ್ಲಿ ಆಸ್ತಿ ಪಾಸ್ತಿಯನ್ನು ಕಿತ್ತುಕೊಂಡು ಐಶ್ವರ್ಯನಾಗುವಂಥದ್ದು ದೇವರ ಬಳಿಯಿಂದ ಬರುವುದಲ್ಲ. ಅದು ಲೋಕದ ವಿಷಯ, ಅವರ ದುರಾಶೆ, ಅವರ ಸರ್ವನಾಶಕ್ಕೆ ಕಾರಣ. ಅನೇಕರು ಅದರಿಂದ ಇವತ್ತು ನಾಶವಾಗಿ ಹೋಗಿದ್ದಾರೆ, ನಾನಾ ರೀತಿ ಶಿಕ್ಷೆಗೆ ಒಳಗಾಗಿದ್ದಾರೆ ಎಂಬುದಾಗಿ ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಆದರೆ ದೇವರಿಂದ ಕೊಡುವವರು ಅವರು ದುಡ್ದಿರಲಿ, ಅವರಿಗೆ ಒಳ್ಳೆ ಬುದ್ಧಿ ಯೋಚನೆ ಕೊಟ್ಟು ಒಂದು ಫಲ, ಒಂದು ಹಸುಗಳ ಮೂಲಕ ಹಾಲಾಗಿರ್ಬೋದು, ಮಾಡದ ಕೆಲಸದಲ್ಲಾಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಮಿತಿ ಮೀರಿ ಖರ್ಚು ಮಾಡದೆ ಒಳ್ಳೆ ರೀತಿಯಲ್ಲಿ ಇನ್ನೊಬ್ಬರ ಕೈಯಿಂದ ಒಂದು ದಾನ ಧರ್ಮ ಬರುವುದಾಗಲಿ, ಕೇಳದೆ ಮಾಡದೆ ಇರುವಾಗ ಇದು ಆಗಿದೆ ದೇವರಿಂದ ಬರುವಂತ ಒಂದು ಐಶ್ವರ್ಯ. ದೇವರ ನಮಗೆ ಸ್ತೋತ್ರ. ಆದ್ರೆ ಇವನಿಗೆ ಯಾವ ರೀತಿ ಬಂತು ಗೊತ್ತಿಲ್ಲ. ಹಾಗೆ ಬಂದಾಗ ನಾವು ಏನ್ ಮಾಡ್ಬೇಕು, ದೇವರಿಂದ ಐಶ್ವರ್ಯ ತುಂಬಿದಾಗ ಅಹಂಕಾರ ಗರ್ವ ಬರಬಾರದು. ನಮ್ಮನ್ನು ನಾವೇ ತಗ್ಗಿಸಿಕೊಂಡು ವಿಪರೀತ ಖರ್ಚು ಮಾಡದೆ, ಆಡಂಬರ ಜೀವನ ಮಾಡದೆ, ದೇವರೇ ನಿಮಗೆ ಸ್ತೋತ್ರ ಅಂತ ಹೇಳಿ ಅದರಲ್ಲಿಯೂ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿಕೊಂಡು ಮತ್ತೆ 25, 35ರಿಂದ 40 ಯೆಶಾಯ 1:14, 18ನೇ ವಾಕ್ಯಗಳನ್ನ ಓದುವಾಗ ಅಲ್ಲಿ ಕೂಡ ನಮಗೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ನಾವು ಇದನ್ನ ಮಾಡಿಕೊಂಡು ಹೋದಾಗ ದೇವರು ಏನ್ ಮಾಡ್ತಾರೆ, ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. ಒಂದು ವೇಳೆ ಹಿಜ್ಕೀಯ ಅರಸನಿಗೆ ಕುಡಿಸಿದಾಗ ಅವನಿಗೆ ಗರ್ವಾಹಂಕಾರ ಬಂದು ಹೋಯಿತು, ಆದ್ರಿಂದ ಆ ಶಿಕ್ಷೆಗೆ ಅವನು ಒಳಗಾದ. ಇದು ನಮ್ಮ ಜೀವಿತಕ್ಕೂ ನಾವು ಹಾಗೆ ಅರ್ಥ ಮಾಡಿಕೊಳ್ಳಬೇಕು. 14ನೇ ವಚನ. ಆಗ ಪ್ರವಾದಿಯಾದ ಯೆಶಾಯನು ಹಿಜ್ಕೀಯ ಬಳಿಗೆ ಬಂದು ಅವನನ್ನು, ಈ ಮನುಷ್ಯರು ಎಲ್ಲಿಯವರು ಎಂದು ಹೇಳಿದರು ಎಂದು ಕೇಳಲು ಅವನು, ಅವರು ಬಹುದೂರ ದೇಶವಾದ ಬಾಬೆಲಿನಿಂದ ಬಂದವರು ಎಂದು ಉತ್ತರ ಕೊಟ್ಟನು. ನೋಡಲಿ, ಬಂದಾಗ ಅವರಿಗೆ ಹಿಜ್ಕೀಯ ಅರಸ ಎಲ್ಲವನ್ನು ತೋರಿಸಿದಾಗ ಯೆಶಾಯ ಬರ್ತಾನೆ, ಇವರು ಎಲ್ಲಿಯವರಪ್ಪ ಅಂತ ಕೇಳುವಾಗ ಬಾಬೆಲಿನಿಂದ ಬಂದವರು ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಬಾಬೆಲ್ ಅಂದ್ರೆ ಯಾವುದಾಗಿದೆ, ರೋಮ್ ಸಾಮ್ರಾಜ್ಯವಾಗಿದೆ. ಬಾಬೆಲ್ ರೋಮ್ ಸಾಮ್ರಾಜ್ಯ, ಅಲ್ಲಿ ಅದು ಆಗಿನ ಹೆಸರು ಬಾಬೆಲ್ ಎಂಬುದಾಗಿತ್ತು. ಅಲ್ಲಿಂದ ಬಂದಿದ್ದಾರೆ ಅಂತ ಉತ್ತರ ಕೊಟ್ಟ ಯಾರು, ಹಿಜ್ಕೀಯ ಅರಸ. 15.
ಯೆಶಾಯನು ತಿರುಗಿ ಅವನನ್ನು, ಅವರು ನಿನ್ನ ಅರಮನೆಯಲ್ಲಿ ಏನು ನೋಡಿದರು ಎಂದು ಕೇಳಲು ಅವನು, ಅರಮನೆಯಲ್ಲಿ ಇರುವುದೆಲ್ಲವನ್ನು ನೋಡಿದರು, ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದಿದ್ದ ವಸ್ತು ಒಂದು ಇರುವುದಿಲ್ಲ ಅಂದನು. ಯೆಶಾಯ ಕೇಳ್ತಾನೆ, ಏನ್ ನೋಡಿದ್ರು ನಿನ್ನ ಭಂಡಾರದಲ್ಲಿ? ಯೆಶಾಯನಿಗೆ ಗೊತ್ತಿರಲಿಲ್ಲ, ದೇವರು ಕಳಿಸಿದ ಒಂದು ಪ್ರವಾದಿ ಆದರೂ ಹಿಜ್ಕೀಯ ಅರಸನು ಅವರಿಗೆ ಯೆಶಾಯನಿಗೆ ತೋರಿಸ್ಲಿಲ್ಲ, ಯಾವುದು ಗೊತ್ತಿರಲಿಲ್ಲ. ಆಗ ಯೆಶಾಯ ಪ್ರಶ್ನೆ ಮಾಡಿದಾಗ, ನನ್ನ ಭಂಡಾರದಲ್ಲಿ ಇರುವುದನ್ನು ಎಲ್ಲವನ್ನು ನೋಡಿದ್ರು, ನಾನು ಎಲ್ಲವನ್ನೂ ಅವರಿಗೆ ತೋರಿಸಿಕೊಟ್ಟೆ, ನಾನು ತೋರಿಸಿಕೊಡದ ವಸ್ತು ಒಂದು ಕೂಡ ಇಲ್ಲ ಅಂತೇಳಿ ಹಿಜ್ಕೀಯ ಅರಸನು ಯೆಶಾಯನಿಗೆ ಉತ್ತರವನ್ನ ಕೊಟ್ಟ. ಆಮೇಲೆ 16ನೇ ವಚನ, ಆಗ ಅವರು ಹಿಜ್ಕೀಯನಿಗೆ, ಯೆಹೋವನ ಮಾತನ್ನು ಕೇಳು, ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೆ ಅರಮನೆಯಲ್ಲಿ ಸಂಗ್ರಹ ಆಗಿದ್ದೆಲ್ಲವೂ ಬಾಬೆಲಿಗೆ ಒಯ್ಯಲ್ಪಡುವ ದಿನ ಬರುವುದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಯೆಶಾಯನು ಹೇಳ್ತಾರೆ, ಇದು ಇನ್ನೇನು ಉಳಿಯುವುದಿಲ್ಲ, ನೀನು ಏನನ್ನ ತೋರಿಸಿದ್ದೀಯೋ ನೋಡ, ಅದೆಲ್ಲ ವಾಪಸ್ ಅವರು ನಿನ್ನ ಕೈಯಿಂದ ಕಿತ್ತುಕೊಂಡು ಹೋಗ್ತಾರೆ, ಒಂದು ಉಳಿಯುವುದಿಲ್ಲ ಅಂತೇಳಿ ಯೆಶಾಯನು ಅವರಿಗೆ ತಿಳಿಸ್ತಾರೆ. ನೀನು ಏನೇನು ಅವರಿಗೆ ತೋರಿಸಿದ್ದೀಯಲ್ಲ ಅದು ಎಲ್ಲವೂ ನಿನ್ನ ಕೈಯಿಂದ ಅವರು ಕಿತ್ತುಕೊಂಡು ಹೋಗ್ತಾರೆ, ಒಂದು ಉಳಿಯುವುದಿಲ್ಲ. ಏನು ಕಾರಣ? ಮುಂದೆ ನೋಡಿಕೊಳ್ಳುವ. ಬಾಬೆಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತನ್ನ ಅರಮನೆಯಲ್ಲಿ ಕಂಚುಗಳನ್ನಾಗಿ ನೇಮಿಸಿಕೊಳ್ಳುವರು ಅನ್ನುತ್ತಾನೆ ಎಂದು ಹೇಳಿದನು. ನನ್ನ ಜೀವಮಾನದಲ್ಲಿ ಹೇಗೋ ತಪ್ಪದೆ ಸೌಭಾಗ್ಯ ಇರುವುದು ಅಂದುಕೊಂಡು ಹಿಜ್ಕೀಯನು ಯೆಶಾಯನಿಗೆ, ನೀನು ತಿಳಿಸಿದ ಯೆಹೋವನ ಮಾತು ಒಳ್ಳೆಯದಾಗಿದೆ ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೋಡಿ, ನಿನ್ನ ಮಕ್ಕಳನ್ನು ಕೂಡ ಅವರ ಅರಮನೆಯಲ್ಲಿ ಹೋಗಿ ಕೆಲಸಕ್ಕಾಗಿ ಕಂಚುಗಳನ್ನಾಗಿ ಇಟ್ಟುಕೊಳ್ತಾರೆ, ಅವರು ನಿನ್ನ ವಸ್ತುಗಳನ್ನೆಲ್ಲ ಕಿತ್ತುಕೊಂಡು ಹೋಗ್ತಾರೆ ಎಂಬುದಾಗಿ ಯೆಶಾಯನು ಹಿಜ್ಕೀಯನಿಗೆ ತಿಳಿಸಿದಾಗ, ನೀನು ದೇವರ ಮಾತನ್ನು ತಿಳಿಸಿದ್ದು ನನಗೆ ಒಳ್ಳೆಯದಾಯಿತು ಅಂತೇಳಿ ಅವನು ಏನು ಮಾಡ್ತಾನೆ, ಹಿಜ್ಕೀಯ ಅರಸನು ಯೆಶಾಯನಿಗೆ ಹೇಳ್ತಾನೆ. ಹಾಗೆ ಇದರ ಅರ್ಥ, ನಮ್ಮಲ್ಲಿದ್ದಂಥ ಆಸ್ತಿ ಪಾಸ್ತಿ ಏನೇ ಇರ್ಬೋದು, ಯಾರಾದರೂ ನಮ್ಮನ್ನ ನೋಡಕ್ಕೆ ಮಾಡಲು ಬಂದಾಗ ಖಂಡಿತವಾಗಿ ಅವ್ರು ಯಾವುದಕ್ಕೆ ಬಂದರೂ ಬರೀ ಮಾತಾಡಿ ಅವರನ್ನ ಕಳಿಸ್ಬೇಕು, ಬೇಕಾದ್ರೆ ಊಟನೋ ಏನಾದರೂ ಉಪಹಾರ ಕೊಟ್ಟು ಕಳಿಸ್ಬೇಕೇ ಹೊರತು ನಮ್ಮ ಅಲ್ಲಿರುವಂಥ ಬೆಳ್ಳಿ ಬಂಗಾರ ದುಡ್ಡು ಎಲ್ಲವನ್ನು ಮನೆಯಲ್ಲಿರುವ ಒಳಗಿರುವಂಥ ವಸ್ತುವನ್ನು ಎಲ್ಲವನ್ನು ಅವರಿಗೆ ತೋರಿಸಲೇಬಾರದು. ಯಾಕೆಂದ್ರೆ ಅವರು ಒಳ್ಳೆಯವರಾಗಿರ್ಬೋದು, ಕೆಟ್ಟವರು ಆಗಿರ್ಬೋದು, ಕಡೆಗೆ ಓಹೋ ಇವನ ಹತ್ರ ಈ ರೀತಿ ಇದೆ, ಈ ರೋಗದಲ್ಲಿ ಬಿದ್ದಿದ್ದಾನೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಇವನನ್ನು ಮುಗಿಸಿಬಿಡೋಣ, ಕಡೆಗೆ ಇವನ ಮಕ್ಕಳನ್ನು ನಾವು ವಶಪಡಿಸಿಕೊಳ್ಳೋಣ, ಹೆಂಡತಿಯನ್ನು ವಶಪಡಿಸಿಕೊಳ್ಳೋಣ, ಆಗ ಎಲ್ಲವೂ ನಮ್ಮದೇ ಬರ್ತದೆ ಅಂತೇಳಿ ಅನೇಕರು ಈ ರೀತಿ ಕೆಟ್ಟು ಹೋಗಿದ್ದಾರೆ. ಆದ್ದರಿಂದ ನಮ್ಮ ಮನೆಯೊಳಗೆ ಹೊರಗಿಂದ ಬಂದವ್ರನ್ನ ಏನು ಮಾಡಬೇಕು, ಹೊರಗೆ ಕೂರಿಸಿ ಅವರಿಗೆ ಬೇಕಾದ್ರೆ ನೀರು ಊಟ ಉಪಹಾರ ಕೊಟ್ಟು ಮಾತಾಡುವಂಥದ್ದನ್ನ ಮಾತಾಡಿ ಹೊರಗೆ ಕಳಿಸ್ಬೇಕು ಹೊರತು ಒಳಗೆ ಕರ್ಕೊಂಡು ಬಂದು ಸಂಪೂರ್ಣ ವಿಶ್ವಾಸ ಇಟ್ಟು ಅವರು ಯಾರೇ ಆದರೂ ಅವರಿಗೆ ಏನನ್ನು ತೋರಿಸಬಾರದು ಅಂತ ಇದರ ಅರ್ಥವಾಗಿದೆ. 20 ಹಿಜ್ಕೀಯನ ಉಳಿದ ಚರಿತ್ರೆಯು, ಅವನ ಪರಾಕ್ರಮ ಕೃತ್ಯಗಳು, ಅವನು ಕೆರೆ ಕಾಲುವೆಗಳನ್ನು ಮಾಡಿಸಿ ಊರೊಳಗೆ ನೀರನ್ನು ತಂದ ವಿವರವು ಯೆಹೂದ ಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಮನಸ್ಸೆಯು ಅರಸನಾದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಜ್ಕೀಯ ಅರಸನು ಕೂಡ ಏನ್ ಮಾಡಿದ, ಊರೊಳಗೆ ನೀರು ಬರುವ ಹಾಗೆಲ್ಲ ಮಾಡಿದ. ಅವನ ವಿಷಯ ಬೇರೆ ಒಂದು ಪುಸ್ತಕದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಆದರೆ ಅವನು ಸತ್ತ ಮೇಲೆ ಅವನ ಮಗ ಅಲ್ಲಿಗೆ ಅರಸನಾಗ್ತಾನೆ. ಯಾರಿಗೆ? ಈ ಇಸ್ರೇಲರಿಗೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ದೇವರೊಂದು ದರ್ಶನವಾದ ಮೇಲೆ, ನಮಗೊಂದು ಅಧಿಕಾರವನ್ನು ಕೊಟ್ಟ ಮೇಲೆ, ಅಥವಾ ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಕೂಡ ಏನಾಗಬೇಕು, ಇಲ್ಲಿ ಹಿಜ್ಕೀಯ ಅರಸನು ಮಾಡಿದ ಹಾಗೆ ಆದಷ್ಟು ಇನ್ನೊಬ್ಬರಿಗೆ ನಾವು ಉಪಕಾರವನ್ನ ಮಾಡಬೇಕು. ನಮ್ಮಲ್ಲಿ ಇಲ್ಲದಿರುವುದನ್ನು ಏನು ಮಾಡೋಕ್ಕಾಗೋಲ್ಲ, ಅದರಲ್ಲಿ ದೇವರು ಹೇಳಿದಂತೆ ನಾವು ಅದನ್ನು ಉಪಕಾರವನ್ನ ಮಾಡಲೇಬೇಕು. ಹಾಗೆ ಒಳ್ಳೆಯ ರೀತಿಯಲ್ಲಿ ಹೋದಾಗ ಅಲ್ಲಿ ಅದೇ ಒಂದು ಆಶೀರ್ವಾದ ಮತ್ತೆ ಅವರ ಮಕ್ಕಳ ಮೇಲೆ ಕೂಡ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲದಿದ್ದರೆ ತಂದೆ ಮಾಡಿದಷ್ಟೇ ಉಪಕಾರ ಆದರೂ ಕೂಡ ಮಕ್ಕಳ ಮೇಲೆ ಬರಲು ಸಾಧ್ಯವೇ ಇಲ್ಲ. ದೇವರ ದರ್ಶನವಾದ ಮೇಲೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 2 ಅರಸು 21ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. ಮನಸ್ಸೆಯು ಅರಸನಾದಾಗ 12 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 55 ವರ್ಷ ಆಳಿಸಿದನು. ಅವನ ತಾಯಿಯ ಹೆಸರು ಹೆಪ್ಸಿಬಾ ನೋಡಿದ. ಅವನು ಮನಸ್ಸೆ ಯಾರು? ಹಿಜ್ಕೀಯ ಅರಸನ ಮಗ ಮನಸ್ಸೆ.
ಅವನಲ್ಲಿ ಅರಸನಾದಾಗ ಅವನಿಗೆ ಎಷ್ಟು ವರ್ಷ ಆಗಿತ್ತಲ್ಲಿ? ಬರೀ 12 ವರ್ಷ ಪಡೆದವನಾಗಿದ್ದು. ನೋಡಿ, ದೇವರವರನ್ನು 12 ವರ್ಷದಲ್ಲಿ ಹಿಜ್ಕೀಯ ಮಗನನ್ನು ಅರಸನನ್ನಾಗಿ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರ ಆಶೀರ್ವಾದ, ದೇವರ ಒಂದು ಕರುಣೆ, ಪ್ರೀತಿ ಯಾರ ಮೇಲೆ ಇರ್ತದೋ ಅವರು ಚಿಕ್ಕದಿಂದಲೇ ದೇವರ ಪರವಾಗಿರ್ತಾರೆ. ಅಂಥವರ ನಡೆ, ನುಡಿ, ಕ್ರಿಯೆ, ಮಾತುಗಳನ್ನು ಕೇಳಿದಾಗಲೇ ಗೊತ್ತಾಗ್ತದೆ ಇವನು ದೇವರಿಂದ ಆಯ್ಕೆಯಾದವನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ನೋಡಿ, ಯೇಸುಸ್ವಾಮಿ ಕೂಡ ಜೆರುಸಲೇಮಿಗೆ 12ನೇ ವರ್ಷದಲ್ಲಿ ಅವರ ತಂದೆ ತಾಯಿ ಜೋಸೆಫ್ ಮರಿಯಾ ಜಾತ್ರೆಗೆ ಅವರನ್ನು ಕರೆದುಕೊಂಡು ಹೋದಾಗ ಅಲ್ಲಿ ಏನ್ ಮಾಡಿದ್ರು? ಯೇಸುಸ್ವಾಮಿ ಅಲ್ಲಿಯ ಪ್ರವಾದಿಗಳೊಂದಿಗೆ ಕೂತುಕೊಂಡು ಪ್ರಶ್ನೆ ಹಾಕುತ್ತಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಗಳನ್ನು ಆಲಿಸ್ತಾ ಇದ್ರು, ಪ್ರಶ್ನೆಯನ್ನ ಹಾಕ್ತಾ ಇದ್ರು. ಇದೊಂದು ಉದಾಹರಣೆಯಾಗಿದೆ ಚಿಕ್ಕ ಮಕ್ಕಳಿಗೆ. ದೇವರ ಬಳಿಗೆ, ದೇವರಲ್ಲಿ ತುಂಬ ಒಂದು ಭಯ ಪ್ರೀತಿ ಇಟ್ಟುಕೊಂಡು ದೇವರ ವಾಕ್ಯವನ್ನ ಕೇಳಿ ಪ್ರಶ್ನೆ ಮಾಡುತ್ತಾ ಯಾರು ದೇವರ ವಾಕ್ಯವನ್ನ ಪ್ರೀತಿಸಿ ನಡೀತಾರೋ ಚಿಕ್ಕ ಮಕ್ಕಳು, ಖಂಡಿತವಾಗಿ ಅವರ ಮೇಲೆ ದೇವರ ಆತ್ಮ ಇದೆ, ಅಂಥವರನ್ನು ದೇವರು ನಡೆಸ್ತಾರೆ ಅಂತ ಹೇಳುವಂತೆಯೇ ಇದೇ ಉದಾಹರಣೆ. ಅದರಲ್ಲಿಯೂ ಅಪರೂಪದಲ್ಲಿ ಒಂದೊಂದು ಮಕ್ಕಳ ಮೇಲೆ ಈ ರೀತಿ ಆಶೀರ್ವಾದ ಇರ್ತದೆ. ಹಾಗೆ 12ನೇ ವರ್ಷದಲ್ಲಿ ಈ ಹಿಜ್ಕೀಯನ ಮಗ ಮನಸ್ಸೆಯನ್ನು ದೇವರು ಅರಸನನ್ನಾಗಿ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಇದು ದೇವರಿಂದ ಆಶೀರ್ವಾದ ಹೊಂದಿದಂತ ಮಕ್ಕಳು ಈ ರೀತಿ ಇರ್ತದೆ. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ.